ಎಲ್ರಿಗೂ ನಮಸ್ಕಾರ. ನಾನಿವತ್ತು ನರಕ ಚತುರ್ದಶಿಯ ದಿನ ನಮ್ಮ ಮನೆಯಲ್ಲಿ ಏನೆಲ್ಲ ಆಚರಣೆಗಳನ್ನು ಹೇಗೆಲ್ಲ ಮಾಡ್ತೇವೆ ಮತ್ತು ಅವತ್ತು ಯಾವ ಸಿಹಿ ತಿಂಡಿಯನ್ನು ಮಾಡ್ತೇವೆ, ಹೇಗೆ ಮಾಡ್ತೇವೆ ಅನ್ನೋದನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡ್ತೇವೆ, ಏನೆಲ್ಲ ಆಚರಿಸ್ತೇವೆ ಅಂತ ನೋಡೋಣ. ಸಿರಿ ಚರಣಕ್ಕೆ ನಮಿಸುವೆನ, ಅತ್ತೆ ಈಗ ಬೂರೆ ನೀರು ತುಂಬಲಿಕ್ಕೆ ಬಾವಿಗೆ ಹೊರಡ್ತಾ ಇದ್ದಾರೆ. ಇದೆ ಕಾರ್ಯಕ್ಕೆ ಬೇಡುವೆ ನಿರ್ವಿಘ್ನವನು ಮಂಗಳ ಸಂಪನ್ನ ಅಷ್ಟದಿಕ್ಕಿನ ದೇವರಿಗೂ ಪೃಷ್ಠೆಗೊಡೆಯ ಕೃಷ್ಣನಿಗೂ ಪೃಷ್ಠೆಗೊಡೆಯ ಮಂಗಲಮೂರ್ತಿಯೇ ನಿನ್ನ ಅಂಗಕ್ಕೆ ವಂದಿಪೆ ಮುನ್ನ, ಅಂಗಕ್ಕೆ ವಂದಿಪೆ ಮುನ್ನ, ಮಂಗಲ ಕಾರ್ಯಕ್ಕೆ ಬೇಡುವೆ ಶುಭ ಸಂಪನ್ನ. ಪರಿಪರಿಯೋಳು ನಿಮ್ಮಲ್ಲೇ ಮೊರೆ ಇಡುವೆನು ಸರಸದಲ್ಲಿ, ಮೊರೆ ಇಡುವೆನು ಸರಸದಲ್ಲಿ. ಪರೆಯಿರಿ ನಮ್ಮನ್ನು ಸಿರಿ ಸಂಪದವಿಯುತ್ತಲೇ. ಬೂರೆ ನೀರು ತುಂಬುವ ಮೊದಲು ಬಾವಿಗೆ ಅಂದರೆ ನೀರಿಗೆ ಅಂದರೆ ಗಂಗೆಗೆ ಪೂಜೆಯನ್ನು ಸಲ್ಲಿಸಬೇಕು. ಈಗ ನೋಡಿ, ಇಲ್ಲಿ ಬಾವಿಯಿಂದ ನೀರನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ನೀರು ತುಂಬ ಮೇಲೆ ಇರೋದ್ರಿಂದ ಹೀಗೇನೆ ಎತ್ಕೋಬಹುದು. ಗಂಗೆಯ ಪೂಜಿಸುವ ಚಂದದ ಆರತಿ ಗೈವ, ಚಂದದ ಆರತಿ ಗೈವ. ರಂಗಿಯರೆಲ್ಲ ಹಾಡಿ ಪಾಡುತ್ತಾ ವಂದಿಸುವ. ಪ್ರಸಾದ ತಗೊಳ್ಳಿ. ನೋಡಿ, ಈಗ ಬಾವಿಯನ್ನು ಅಂದರೆ ಗಂಗೆಯನ್ನು ಪೂಜಿಸಿ ಪ್ರಸಾದವನ್ನು ತೆಗೆದುಕೊಂಡು ಅದೇ ರೀತಿ ನೀರನ್ನು ತುಂಬಿಸಿಕೊಂಡು ಮನೆಗೆ ಹೋಗುವಂಥದ್ದು. ನೋಡಿ, ನಮ್ಮನೆಯಲ್ಲಿ ಇದು ಬಲಿವೇಂದ್ರನನ್ನು ಇಡುವಂತಹ ಒಂದು ಪದ್ಧತಿ. ಒಂದು ಮಣೆಯ ಮೇಲೆ ಒಂದು ಸೌತೆಕಾಯಿ, ಒಂದು ಪ್ಲೇಟಲ್ಲಿ ಅಕ್ಕಿಯ ಬಟ್ಲಲ್ಲಿ ಒಂದು ನೀರು ತುಂಬಿದ ತಂಬಿಗೆ ಮೇಲೊಂದು ತೆಂಗಿನಕಾಯಿ, ಸಿಂಗಾರ ಎಲ್ಲವನ್ನು ಇಟ್ಟು ಹಗ್ಗವನ್ನು ಸಹ ಇಟ್ಟು ಪೂಜಿಸಿ. ಮಡಿ ಮುಚ್ಚಾಕೋದಿಲ್ಲ ಆ ಕಡೆ ಮಡಿ ಕಾಣ್ತಾ ಇರಮ್ಮ ಬಲಿವೇಂದ್ರ. ಈಗ ಬಲಿವೇಂದ್ರನಿಗೆ ಮತ್ತು ಮನೆ ದೇವರಿಗೆ ಎಣ್ಣೆ ಹನಿಸುವಂತಹ ಒಂದು ಪದ್ಧತಿ. ದೇವರಿಗೂ ಎಣ್ಣೆ ಅನ್ಸೋದಿದ್ದಂಗೆ.
ಈಗ ದನದ ಕೊಟ್ಟಿಗೆಗೆ ಹೋಗಿ ದನಗಳಿಗೆಲ್ಲ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಪೂಜಿಸುವಂಥದ್ದು. ಈಗ ಗೋವುಗಳಿಗೆಲ್ಲ ಎಣ್ಣೆ ಹನಿಸುವಂತಹ ಒಂದು ಪದ್ಧತಿ. ಆಮೇಲೆ ಗೋವುಗಳಿಗೆಲ್ಲ ಗೋಗ್ರಾಸವನ್ನು ನೀಡುವಂಥದ್ದು. ಹೊಣ್ಣ ಅಜ ಅಂತ ಅದು ನೋಡಿದ್ನಿಲ್ಲ ಇದು ಹೆಂಗಾರು ಅನ್ನಲ್ಲ ಮಗದು ಅವಲಕ್ಕಿ. ಆಮೇಲೆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೂ ಸಹ ಎಣ್ಣೆ ಹನಿಸುವಂತಹ ಒಂದು ಪದ್ಧತಿ. ಈ ಎಲ್ಲ ಪದ್ಧತಿಗಳು ಪ್ರಾದೇಶಿಕವಾಗಿ ವಿಭಿನ್ನವಾಗಿರ್ತವೆ. ನಂತರದಲ್ಲಿ ವಾಸ್ತುಪಟ್ಟಿಗೆ ಪೂಜೆಯನ್ನು ಮಾಡಿ ಅದಕ್ಕೂ ಸಹ ಎಣ್ಣೆ ಹನಿಸುವಂತಹ ಒಂದು ಪದ್ಧತಿ ಇದೆ. ಹೀಗೆ ಎಲ್ಲ ಕಡೆ ಪೂಜೆಯನ್ನು ಮುಗಿಸಿ ಎಣ್ಣೆ ಹನಿಸಿ ಮತ್ತೆ ಮನೆ ದೇವರಿರುವಲ್ಲಿಗೆ ಬಂದು ನಮಸ್ಕರಿಸಿದರೆ ಬೂರೆ ನೀರು ತುಂಬುವ ಶಾಸ್ತ್ರ ಮುಗಿಯಿತು. ಈಗ ನರಕ ಚತುರ್ದಶಿಯ ದಿನ ನಮ್ಮಲ್ಲಿ ತಪ್ಪದೇ ಮಾಡುವಂತಹ ಸಿಹಿ ತಿಂಡಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಹೆಚ್ಚಿರುವಂತಹ ಸಿಹಿ ಕುಂಬಳಕಾಯಿ ನೋಡಿದಿರಲ್ಲ, ಅದನ್ನು ಒಂದು ಸ್ವಲ್ಪ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ, ಅಂದರೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ಈ ಹೆಚ್ಚಿರುವಂತಹ ಸಿಹಿ ಕುಂಬಳಕಾಯಿಯ ಕೊಚ್ಚಲುಗಳನ್ನು ಸಹ ಅದರಲ್ಲೇ ಹಾಕಿ ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 4 ಲೋಟ ಅಕ್ಕಿಯನ್ನು ನೆನೆಸಿ ರುಬ್ಬಿ ಇಟ್ಕೊಂಡಿರುವಂತಹದ್ದು ಅದನ್ನು ಆ ಕುದಿಯುತ್ತಿರುವಂತಹ ಸಿಹಿ ಕುಂಬಳಕಾಯಿ ಮಿಕ್ಸಿಗೆ ಹಾಕಿ ರೀತಿ ಚೆನ್ನಾಗಿ ತಿರುಗ್ಕೋಬೇಕು. ಮುದ್ದೆ ಆಗಿ ಅದು ಬಿಸಿ ಹಪ್ಪ ತನಕನೂ ನಾವು ಇದು ಮಾಡ್ಕೊತಿರೋದು, ತೊಳ್ಸ್ಕೊತಿರೋದು, ಹಿಡಿದು ಹೋಗ್ತದೆ ಅಡಿಗೆ ಗಂಟು ಹಾಕ್ತೋಳಿ. ಹಾಂ, ಫಸ್ಟಿಗೆ ನೀರು ಕುದಿಸ್ಕೊಂಡು ಕಡೆಗೆ ಹಿಟ್ಟು ಹಾಕಿದ್ರೆ ಬೇಗನೂ ಆಗ್ತು, ತೊಳ್ಸೋದು ಜಾಸ್ತಿ ಬೇಕಾಗ್ತಿಲ್ಲ ಹೇಳಿ. ಗಂಟು ಹಾಕ್ತೀನಿ. ಹಾಂ, ಗಂಟಾಜಿಲ್ಲ ನೋಡಿ. ಹಾಂ ಆಯ್ತು ಅಲ್ದ. ಈಗ ಇನ್ನು ಇದು ತೊಳೆದ್ಮೇಲೆ ಬಾಳೆ ಎಲೆಯಲ್ಲಿ ಕಟ್ಟಿ ಸ್ಟೀಮ್ ಮಾಡಿದೆ. ಇದಕ್ಕೆ ನಾವು ಗೋವೆಕಾಯಿ ಕಡುಬು ಅಂತ ಹೇಳೋದು. ನೋಡಿ ಇಲ್ಲಿಗ ಅತ್ತೆ ಸಿಹಿ ಕುಂಬಳಕಾಯಿ ಮಿಕ್ಸನ್ನು ಬಾಳೆ ಎಲೆಯಲ್ಲಿ ಕಟ್ತಾ ಇದ್ದಾರೆ. ಅದೇ ರೀತಿ ಅರಿಶಿಣದ ಎಲೆಯಲ್ಲಿಯೂ ಸಹ ಕಟ್ಟಿ ಇಡ್ತಾ ಇದ್ದಾರೆ. ಎಲ್ಲವನ್ನು ಈ ರೀತಿ ಬಾಳೆ ಎಲೆಯಲ್ಲಿ ಅಥವಾ ಅರಿಶಿಣದ ಎಲೆಯಲ್ಲಿ ಕಟ್ಟಿ ಮೊದಲು ಇಟ್ಕೊಂಡು ಬಿಡಬೇಕು. ಬಾಳೆ ಎಲೆಯನ್ನು ಬಾಡಿಸ್ಕೋಬೇಕಾಗ್ತದೆ ಮೊದಲೇ. ಎಲ್ಲವನ್ನು ಕಟ್ಟಿ ಆದಮೇಲೆ ಈ ರೀತಿ ಸ್ಟೀಮ್ ಮಾಡಬೇಕು. ಇಡ್ಲಿ ಪಾತ್ರೆಯಲ್ಲಿ ನಾವು ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯೋಕ್ಕೆ ಇಡಬೇಕು ಅಂತಿರುತ್ತಲ್ಲ, ಅಂಥದ್ದನ್ನೆಲ್ಲ ಕಟ್ಟಿಗೆ ಒಲೆಯಲ್ಲೇ ಮಾಡುವಂಥದ್ದು. ಇಷ್ಟೆಲ್ಲವನ್ನು ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಮುಗಿಸಿದರೆ ನರಕ ಚತುರ್ದಶಿಯ ಆಚರಣೆ ಮುಗೀತು. ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.